ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸವಿತಾ ಸತ್ಯನಾರಾಯಣ್. ನನ್ನ ಯೂಟ್ಯೂಬ್ ಚಾನಲ್ ಆದಂತಹ ಸವಿ ಟೇಸ್ಟಿಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಟೆನ್ಷನ್ 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 ಎಲ್ಲಿ ನೋಡಿದ್ರು ಯಾರು ಕೇಳಿದ್ರು ಟೆನ್ಷನ್ ಬ್ಯುಸಿ. ನಿಜ, ಈಗಿನ ಒಂದು ಕಾಲದಲ್ಲಿ ನಾವೆಲ್ಲರೂ ದುಡ್ಡಿನಿಂದ ಓಡ್ತಾ ನಮ್ಮನ್ನೇ ನಾವು ಮರಿತಾ ಇದ್ದೇವೆ. ನಿಜ, ಇವತ್ತು ಎಲ್ಲದಕ್ಕೂ ದುಡ್ಡು ತುಂಬ ಮುಖ್ಯವಾಗಿದೆ. ಆದರೆ ನಮ್ಮನ್ನು ನಾವು ಕೂಡ ಮರಿಬಾರ್ದಲ್ವೇ? ಇದಕ್ಕೆ ನಾವು ಯಾವಾಗ ನಮ್ಮ ಟೆನ್ಷನ್ನ ನಾವು ಕೆಲವು ಸಣ್ಣ ಪುಟ್ಟ ಒಂದು ಪ್ರವಾಸಗಳಿಂದ ಫ್ರೆಂಡ್ಸ್ ಜೊತೆ ನಾವು ಹೋಗೋದ್ರಿಂದ ನಾವು ನಮ್ಮ ಟೆನ್ಷನ್ಗಳನ್ನ ನಾವು ಫ್ರೀ ಮಾಡ್ಕೋಬೋದು. ಹೀಗೆ ನಾವು ನಮ್ಮ ಮನೆಯಲ್ಲಿ ಮೊನ್ನೆ ರಾಯರ ಪೂಜೆ ಇದ್ದಾಗ ನಾವೆಲ್ಲ ಸ್ನೇಹಿತರು ಸೇರಿಕೊಂಡಾಗ ಸಡನ್ನಾಗಿ ನಾವೊಂದು ಪ್ಲ್ಯಾನ್ ಮಾಡ್ಕೊಂಡ್ವಿ, ಮಂಗಳೂರಿಗೆ ಹೋಗಬೇಕು ಅಂತ. ನಿಜ, ಮಂಗಳೂರಲ್ಲಿ ಎಷ್ಟೊಂದು ಜನ ಕೊರಗಜ್ಜ ನೋಡಿರಲಿಲ್ಲ. ಹಾಗಾಗಿ ಎಲ್ಲರೂ ನೋಡಬೇಕು ಅಂದಾಗ ನಾವೆಲ್ಲರೂ ಪ್ಲ್ಯಾನ್ ಮಾಡಿ ಸಡನ್ನಾಗಿ ನಾವು ಶುಕ್ರವಾರ ಬೆಳಿಗ್ಗೆ ಹೊರಟು ನಾವು 2 ದಿನದ ಪ್ಲ್ಯಾನ್ ಮಾಡ್ಕೊಂಡ್ವಿ. ಆ ಪ್ಲ್ಯಾನ್ನಲ್ಲಿ ಸುಮಾರು 13 ಪ್ಲೇಸ್ಗಳು, ತುಂಬ ಪವಿತ್ರವಾದ ಕ್ಷೇತ್ರಗಳನ್ನ ನಾವು ಅತಿ ಕಡಿಮೆ ಖರ್ಚಿನಲ್ಲಿ ನಾವು ಈ ಒಂದು ಪ್ರವಾಸವನ್ನು ಕೈಗೊಂಡ್ವಿ. ಜೊತೆಗೆ ನಮಗೆ ದೇವರ ದರ್ಶನವೂ ಕೂಡ ಆಯಿತು. ನಮ್ಮ ಫ್ರೆಂಡ್ಸ್ ಜೊತೆ ನಾವು ಸೇರಿದ್ರಿಂದ ನಮ್ಮ ಮೈಂಡು ಕೂಡ ರಿಲ್ಯಾಕ್ಸ್ ಆಯಿತು. ಇದನ್ನೆಲ್ಲ ನಾವು ಯಾವ ರೀತಿ ನಾನು ಪ್ರವಾಸ ಮಾಡಿದೆ, ಯಾವ ರೀತಿ ಶುರು ಮಾಡಿದೆ, ಎಲ್ಲೆಲ್ಲಿಗೆ ಹೋದೆ, ಅದನ್ನು ಮತ್ತೆ ನಾವು ಹೇಗೆ ರಿಟರ್ನ್ ಬಂದೆ ಅನ್ನೋದನ್ನು ನಾನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ತೋರಿಸಿದ್ದೀನಿ. ತಾವೆಲ್ಲರೂ ಇದನ್ನು ನೋಡಿ, ಹಾಗೆ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗಿನ್ನೂ ಹೆಚ್ಚು ವೀಡಿಯೋಗಳು ಮಾಡೋದಕ್ಕೆ ಒಂದು ಸ್ಫೂರ್ತಿ ಆಗ್ತದೆ. ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ಶುಕ್ರವಾರ ಬೆಳಿಗ್ಗೆ 5 ಗಂಟೆಗೆ ನಾವು ಮನೆ ಬಿಡೋದು ಅಂತ ಅಂದ್ಕೊಂಡ್ವಿ. ಎಲ್ಲರೂ ಸುಮಾರು 12 ಜನ ನಾವು ಫ್ರೆಂಡ್ಸ್ಗಳು ಹೊರಟಿದ್ವಿ. ಎಲ್ಲರೂ ಒಂದು ಟಿಯನ್ನು ಮಾಡ್ಕೊಂಡಿದ್ವಿ. ಹಾಗಾಗಿ ಹಿಂದಿನ ದಿವಸನೇ ನಾನು ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡಿಕೊಂಡೆ. ದೇವಸ್ಥಾನ ಆಗಿರೋದ್ರಿಂದ ಸ್ಯಾರೀಸ್ಗಳನ್ನ ಉಡಬೇಕು ಅಂದ್ಕೊಂಡು ಎಲ್ಲ ಇಟ್ಕೊಂಡ್ವಿ. ನಂತರ ಮಾರನೇ ದಿನ ಬೆಳಗ್ಗೆ 5 ಗಂಟೆಗೆ ರೆಡಿಯಾಗಿ ಟಿ ಹತ್ತಿ 12 ಜನನೂ ನಾವು ಪ್ರಯಾಣ ಬೆಳೆಸಿದ್ವಿ. ಫಸ್ಟು ನಾವು ಧರ್ಮಸ್ಥಳದ ಕಡೆಗೆ ಹೊರಟವು. ಸುತ್ತ ಪ್ರಕೃತಿಯನ್ನು ನೋಡ್ತಾ, ಮಾತಾಡ್ತಾ, ನಗಾಡ್ತಾ ನಾವು ಕೊಟ್ಟಿಗೆ ಹಾರದಲ್ಲಿ ಒಂದು 10 ನಿಮಿಷ ನಾವು ಗಾಡಿಯನ್ನು ನಿಲ್ಲಿಸಿದ್ರು. ಡ್ರೈವರ್ ಕಾಫಿ ಕುಡಿಬೇಕು ಅಂತೇಳಿ. ನಮ್ಮಲ್ಲಿ ಯಾರೂ ಕಾಫಿ ಕುಡಿಯೋರು ಇದ್ದಲೇ ಇರೋದ್ರಿಂದ ನಾವು ಯಾರೂ ಕುಡಿಲಿಲ್ಲ. ಹಾಗೆ ಮಾತಾಡ್ಕೊಳ್ತಾ ಒಂದು ಫೋಟೋಗಳನ್ನೆಲ್ಲ ತೆಗೆಸ್ಕೊಂಡ್ವಿ. ನಂತರ ಅಲ್ಲಿಂದ ನಾವು ಎಲ್ಲರೂ ಧರ್ಮಸ್ಥಳದ ಕಡೆಗೆ ಪ್ರಯಾಣ ಬೆಳೆಸಿದ್ವಿ. ಧರ್ಮಸ್ಥಳಕ್ಕೆ ಹೋಗ್ದಲೇ ತುಂಬ ವರ್ಷಗಳಾಗ್ಬಿಟ್ಟಿತ್ತು. ನನಗೆ ಹೋಗಬೇಕು ಅಂದ್ಕೊತಾ ಇದ್ದೆ, ಹೋಗೋಕ್ಕಾಗೇ ಇರಲಿಲ್ಲ. ಈಗ ಕೂಡ್ತು. ಈಗ ಎಕ್ಸಾಮ್ ಇರೋದ್ರಿಂದ, ಮಕ್ಕಳಿಗೆ ರಜೆ ಇಲ್ದಲೇ ಇರೋದ್ರಿಂದ ಅಷ್ಟೊಂದು ರಶ್ ಇರಲಿಲ್ಲ. ಒಳಗಡೆ ತುಂಬ ಚೆನ್ನಾಗಿ ನಮಗೆ ಕ್ಯೂ ಇರಲಿಲ್ಲ. ಆರಾಮಾಗಿ ನಾವು ಹೋದ್ವಿ. ಹೋಗಿ ದರ್ಶನ ಮಾಡಿ ಅಲ್ಲೊಂದು ಫೋಟೋ ತೆಗೆಸ್ಕೊಂಡು ನಾವು ಟಿಫನ್ನಿಗೆ ಅನ್ನದ ಅನ್ನೋ ರೆಸ್ಟೋರೆಂಟ್ನಲ್ಲಿ ನಾವು ಟಿಫನ್ ಮಾಡಿದ್ವಿ. ನಂತರ ಅಲ್ಲಿಂದ ನಾವು ಸೌತಡ್ಕ ಗಣಪತಿಗೆ ನಾವು ಬಂದ್ವಿ. ಸೌತಡ್ಕ ಗಣಪತಿ ಬಂದು ಅಲ್ಲಿ ಗಣಪತಿ ದರ್ಶನ ಮಾಡಬೇಕು ಅಂತ ಕ್ಯೂನಲ್ಲಿ ನಿಂತ್ಕೊಂಡ್ವಿ. ನಿಜವಾಗ್ಲೂ ಗಣಪತಿ ಅಲಂಕಾರ, ಆ ಕಡೆ ಎಲ್ಲ ಅಲಂಕಾರ ನೋಡಿದ್ರೆ ಒಂಥರ ತುಂಬ ಮನಸ್ಸಿಗೆ ಏನೋ ಒಂಥರ ಖುಷಿ ಅನಿಸುತ್ತೆ. ಒಂಥರ ದೈವಭಕ್ತಿ ಇನ್ನೂ ಹೆಚ್ಚಾದಂತ ಅನಿಸುತ್ತೆ. ಅಲ್ಲಿ ನಾವು ಗಣಪತಿ ದರ್ಶನ ಮಾಡಿ ಪೂಜೆ ಸಲ್ಲಿಸಿ ನಾವು ಅಲ್ಲಿ ಎಲ್ಲರೂ ಒಂದು ಜೊತೆಗೆ ಫೋಟೋವನ್ನು ತೆಗೆಸಿಕೊಂಡು ನಂತರ ಸುಬ್ರಹ್ಮಣ್ಯ ಕಡೆಗೆ ನಾವು ಹೊರಟವು. ಅಲ್ಲಿ ಅಷ್ಟೊಂದು ರಶ್ ಇರಲಿಲ್ಲ, ಆದರೂ ಸ್ವಲ್ಪ ಕ್ಯೂ ಇತ್ತು. ಆ ಕ್ಯೂನಲ್ಲಿ ನಾವು ಕೂಡ ಹೋಗಿ ಜೊತೆಗೆ ದರ್ಶನ ಮಾಡಿ ಅಲ್ಲಿನೂ ಕೂಡ ಒಂದು ಫೋಟೋನ ತೆಗೆಸಿಕೊಂಡು ನಂತರ ದಾರಿಯಲ್ಲಿ ಬರ್ತಾ ಶ್ರೀ ವನದುರ್ಗ ಜಲಾಂತರ್ಗತ ನಾಗ ಸಾನ್ನಿಧ್ಯ ಅಂತ ಒಂದು ದೇವಿ ಇದೆ. ವನದುರ್ಗ ದೇವಿ ತುಂಬ ಪವರ್ಫುಲ್ ದೇವಿ. ಇಲ್ಲಿ ಶುಕ್ರವಾರ, ಶನಿವಾರ, ಭಾನುವಾರ ಹೋದರೆ ನೀರು ಹಾಕ್ತಾರೆ. ಇದು ತುಂಬ ಒಳ್ಳೆಯದು. ಆದರೆ ನಮಗೆ ಅದು ಸಾಧ್ಯವಾಗಲಿಲ್ಲ. ಅಲ್ಲಿ ದರ್ಶನ ಮಾಡಿ ನಾವು ದಾರಿಯಲ್ಲಿ ಹಾಗೆ ಆಂದವೇ ಪೊಳಲಿ ರಾಜರಾಜೇಶ್ವರಿ ದೇವಿ, ಇದು ಕೂಡ ಪವರ್ಫುಲ್ ದೇವಿ. ಇಲ್ಲಿ ಬಂದ್ವಿ. ಇಲ್ಲಿ ಕೂಡ ಒಳಗಡೆ ನಾವು ದೇವಿ ದರ್ಶನ ಮಾಡಿ ಪೂಜೆ ಸಲ್ಲಿಸಿ ನಂತರ ಅಲ್ಲಿಂದ, ಇದು ತುಂಬ ಪವರ್ಫುಲ್ ಆದಂಥ ರಾಜರಾಜೇಶ್ವರಿ ದೇವಸ್ಥಾನ, ದೊಡ್ಡ ದೇವಸ್ಥಾನ, ತುಂಬ ಚೆನ್ನಾಗಿದೆ. ಇಲ್ಲಿ ಕೂಡ ನಾವು ಒಂದು ಫೋಟೋ ಕ್ಲಿಕ್ ಮಾಡಿ ನಂತರ ಕಟೀಲು ಕಡೆಗೆ ಪ್ರಯಾಣ ಬೆಳೆಸಿದ್ವಿ. ಕಟೀಲು ದೇವಸ್ಥಾನದೊಳಗೆ ನಾವು ಹೋಗಿ ತಾಯಿ ಅಮ್ಮನ ದರ್ಶನ ಮಾಡಿ ಅಲ್ಲಿ ನಾವು ಒಂದು ಫೋಟೋ ಕ್ಲಿಕ್ ಮಾಡಿ ಮಂಗಳೂರಿನಲ್ಲಿ ನಾವು GK ರೆಸಿಡೆನ್ಸಿ ಅಂತ ಹೇಳ್ಬಿಟ್ಟು ಅಲ್ಲಿ ನಾವು ಸ್ಟೇ ಆದ್ವಿ.
ನಂತರ ಮಾರ್ನಿಂಗ್ ಬೆಳಗ್ಗೆ ಬೇಗ ಎದ್ದು 8 ಗಂಟೆಗೆ ಮಂಗಳಾದೇವಿ ದೇವಸ್ಥಾನಕ್ಕೆ ಪ್ರಯಾಣ ಬೆಳೆಸಿದ್ವಿ. ಅಲ್ಲಿ ತಾಯಿ ಅಮ್ಮನವರ ದರ್ಶನ ಮಾಡಿ ನಂತರ ಹೋಟೆಲ್ನಲ್ಲಿ ಟಿಫನ್ನನ್ನು ಮಾಡಿ ನಂತರ ನಾವು ಕೊರಗಜ್ಜ ಟೆಂಪಲ್ ಕಡೆಗೆ ಪ್ರಯಾಣ ಬೆಳೆಸಿದ್ವಿ. ಆದಿಸ್ಥಳ ಸ್ವಾಮಿ ಕೊರಗಜ್ಜ ಕುತ್ತಾರ್ನಲ್ಲಿದೆ. ಇಲ್ಲಿ ದೊಡ್ಡದಾಗಿ ದೇವಸ್ಥಾನ ಇನ್ನೂ ನಡೀತಾ ಇದೆ. ತುಂಬ ಚೆನ್ನಾಗಿ ದೇವಸ್ಥಾನ ಮೂಡಿ ಬರ್ತಾ ಇದೆ. ಇಲ್ಲಿ ನಾವು ಎಲ್ಲರೂ ಫಸ್ಟು ಆದಿಸ್ಥಳಕ್ಕೆ ಹೋದ್ವಿ. ತುಂಬ ಜನ ನಮ್ಮ ಫ್ರೆಂಡ್ಸ್ಗಳು ನೋಡಿರಲಿಲ್ಲ. ಇದನ್ನೇ ಮೇಯ್ನ್ ನಾವು ಉದ್ದೇಶ ಇಟ್ಕೊಂಡು ನಾವು ಬಂದಿದ್ದು. ಹಾಗೆ ಅಲ್ಲಿ ಅನೇಕ ಸ್ಥಳಗಳು ಸಿಗೋದ್ರಿಂದ ನಾವೆಲ್ಲ ಸ್ಥಳಗಳನ್ನು ಪವರ್ಫುಲ್ ದೇವಸ್ಥಾನಗಳಲ್ಲಿರೋದು ಎಲ್ಲವನ್ನು ವೀಕ್ಷಣೆ ಮಾಡ್ತಾ ಫಸ್ಟಿಗೆ ನಾವು ಆದಿಸ್ಥಳ ಶ್ರೀ ರಕ್ತೇಶ್ವರಿ ಅಮ್ಮ ತಾಯಿ ಅಮ್ಮನವರ ದರ್ಶನ ಮಾಡಿದ್ವಿ. ದರ್ಶನ ಮಾಡಿ ಪೂಜೆ ಸಲ್ಲಿಸಿದ್ವಿ. ಹಾಗೆ ಸಲ್ಲಿಸಿ ಪಕ್ಕದಲ್ಲೇ ಹಾಗೆ ಕುಮಾರರ ಒಂದು ದೇವಸ್ಥಾನಗಳಿದೆ. ಅವರ ಒಂದು ದರ್ಶನಗಳನ್ನು ಕೂಡ ನಾವು ಮಾಡಿದ್ವಿ. ಅಲ್ಲಿ ಕೂಡ ನಾವು ಒಂದು ಪೂಜೆ ಸಲ್ಲಿಸಿ ನಂತರ ನಾವು ಆದಿಸ್ಥಳ ಕೊರಗಜ್ಜನ ಟೆಂಪಲ್ಲಿಗೆ ನಾವು ತೆರಳಿದ್ವಿ. ಕೊರಗಜ್ಜ ಟೆಂಪಲ್ಲಿಗೆ ಹೋಗ್ತಾ ಅಲ್ಲೇ ಎದುರಿಗೆ ಇದೆ ಕೊರಗಜ್ಜ ಟೆಂಪಲ್ಲು. 3 ಒಂದೇ ಕಡೆ ಇರ್ತಕ್ಕಂಥದ್ದು ಇದು. ಇಲ್ಲಿಂದ ನಾವು ಕೊರಗಜ್ಜ ಟೆಂಪಲ್ಲಿಗೆ ಹೋದ್ವಿ. ಕೊರಗಜ್ಜನಿಗೆ ಪ್ರಿಯವಾದ ನೈವೇದ್ಯ ಏನಪ್ಪ ಅಂತಂದರೆ ಬ್ರ್ಯಾಂಡಿ, ಎಲೆ ಅಡಿಕೆ, ಸುಣ್ಣ, ಚಕ್ಕಲಿ. ಇದು ಅಂದರೆ ತುಂಬ ಪ್ರಿಯವಾದದ್ದು. ಇದನ್ನೇ ನಾವು ಅಲ್ಲಿ ದೇವರಿಗೆ ನೈವೇದ್ಯ ಇಡೋದು. ನಾವೇ ಅಲ್ಲಿ ಇಟ್ಬಿಟ್ಟು ನಾವು ಪೂಜೆ ಸಲ್ಲಿಸ್ಬೋದು. ನಾವು ಕೂಡ ತಗೊಂಡ್ವಿ. ಅಲ್ಲಿ ತಗೊಂಡು ನಾವು ಕೊರಗಜ್ಜನಿಗೆ ಇಟ್ಟು ಪೂಜೆ ಸಲ್ಲಿಸಿ ನಾವು ಆ ಕೊರಗಜ್ಜನಿಗೆ ಆ ದೈವಕ್ಕೆ ನಮ್ಮ ಒಂದು ನಮಸ್ಕರಿಸಿ ಅಲ್ಲಿಂದ ನಾವು ಹೊರಟು ನಾವೆಲ್ಲರೂ ಫ್ರೆಂಡ್ಸ್ಗಳೆಲ್ಲ ಜೊತೆಗೆ ನಿಂತು ಒಂದು ಫೋಟೋವನ್ನು ಕ್ಲಿಕ್ ಮಾಡ್ಕೊಂಡ್ವಿ. ನಂತರ ಇನ್ನೂ ಒಂದು ಕೊರಗಜ್ಜ ಮಂಗಳೂರಿನಲ್ಲೇ ಇದೆ. 2 ಕೊರಗಜ್ಜ ಆದಿಸ್ಥಳ ಅಂತಲೇ ಇದೆ. ಅಲ್ಲಿ ಫೋಟೋವನ್ನು ಕ್ಲಿಕ್ ಮಾಡೋಕ್ಕೆ ಬಿಡ್ತಿರಲಿಲ್ಲ. ಏನೋ ಒಂದು ಸ್ವಲ್ಪ ವೀಡಿಯೋ ಮಾಡಿದೆ ಅಷ್ಟರಲ್ಲಿ ಬೇಡ ತೆಗಿಯೋಂಗಿಲ್ಲ ಅಂತಂದರು. ನಾನು ಸ್ಟಾಪ್ ಮಾಡಿದೆ. ಒಳಗಡೆ ದರ್ಶನ ಮಾಡಿ ಆಮೇಲೆ ಒಂದು ಫೋಟೋ ಕ್ಲಿಕ್ ಮಾಡಿ ನಾವು 11 ಗಂಟೆಗೇ ಹೋಟೆಲ್ನ ಚೆಕ್ಔಟ್ ಮಾಡಬೇಕಾಗಿತ್ತು. ಹಾಗಾಗಿ ಹೋಟೆಲಿಗೆ ಬಂದು ಅಲ್ಲಿ ಫ್ರೆಂಡ್ ನಮಗೆಲ್ಲ ಸೀಬೆಹಣ್ಣನ್ನು ಕೊಟ್ಟರು. ತಿಂದ್ಕೊಂಡು ನಂತರ ಅಲ್ಲಿಂದ ಚೆಕ್ಔಟ್ ಮಾಡಿ ನಾವು ಸೀದಾ ಗೋಕರ್ಣನಾಥ ಕ್ಷೇತ್ರ ಅಲ್ಲಿ ಬಂದ್ವಿ. ನಿಜವಾಗ್ಲೂ ಆ ಟೆಂಪಲ್ ಒಳಗೆ ಬರ್ತಿದ್ದಂಗೆ ತುಂಬಾ ಖುಷಿಯಾಗುತ್ತೆ. ತುಂಬ ಚೆನ್ನಾಗಿದೆ. ದೊಡ್ಡದಾಗಿ ಎಲ್ಲ ದೇವರು ಇದೆ ಇಲ್ಲಿ. ಆಂಜನೇಯ, ಶನೇಶ್ವರ, ಅಮ್ಮನ ದೇವಸ್ಥಾನ, ಅನ್ನಪೂರ್ಣೇಶ್ವರಿ, ಎಲ್ಲ ದೇವರುಗಳು ಇಲ್ಲಿ, ಗಣಪತಿ ಎಲ್ಲ ದೇವರುಗಳು ಇದರೊಳಗೆ ಇದೆ. ಒಳಗೆ ನಾವು ಹೋಗಿ ದರ್ಶನ ಮಾಡಿದ್ವಿ. ಗೋಕರ್ಣನಾಥೇಶ್ವರನ ದರ್ಶನ ಮಾಡಿ ಅಲ್ಲಿ ಒಂದು ಫೋಟೋವನ್ನು ಕೂಡ ನಾವು ಫ್ರೆಂಡ್ಸ್ ಎಲ್ಲ ತಗೊಂಡು ನಂತರ ಕದ್ರಿ ಮಂಜುನಾಥ ದೇವಸ್ಥಾನಕ್ಕೆ ನಾವು ಬಂದ್ವಿ. ತುಂಬ ಬಿಸಿಲಿತ್ತು. ಆದರೂ ಇಟ್ಟರೆ ಸಾಕು ಅಷ್ಟು ಸುಡ್ತಾಯಿತ್ತು. ಆದರೂ ನಾವು ಹೋಗಿ ಒಳಗೆ ಹೋದ್ವಿ. ಒಳಗೆ ಬಂದು ಅಲ್ಲಿಂದ ನಾವು ಒಳಗೆ ಹೋದಾಗ ದೇವರ ಒಂದು ಪೂಜೆ ನಡೀತಾ ಇತ್ತು. ಅದನ್ನು ಕೂಡ ನಾವು ವೀಕ್ಷಣೆ ಮಾಡಿದ್ವಿ. ನಂತರ ವೀಕ್ಷಣೆ ಮಾಡಿ ಕದ್ರಿ ಮಂಜುನಾಥನ ದರ್ಶನ ಮಾಡೋದಕ್ಕೆ ನಾವು ಹೋದ್ವಿ. ಅಲ್ಲೂ ಕೂಡ ನಾವು ಫೋಟೋ ವೀಡಿಯೋಗಳನ್ನೇನು ಮಾಡೋಂಗಿಲ್ಲ. ನನಗೆ ಗೊತ್ತಿರಲಿಲ್ಲ. ಒಂದು ಸ್ವಲ್ಪ ಮಾಡಿದೆ. ಅಷ್ಟೊತ್ತಿಗೆ ತೆಗಿಬಾರ್ದು ಅಂದರು. ನಂತರ ನಾವು ಅಲ್ಲಿ ಒಂದು ಫೋಟೋ ಕ್ಲಿಕ್ ಮಾಡಿ ಅಲ್ಲೇ ಊಟ ಮುಗಿಸಿ, ಪ್ರಸಾದ ಇತ್ತು, ಊಟ ಮುಗಿಸಿ ನಂತರ ಒಂದು ಐಸ್ ಕ್ರೀಮ್ ಶಾಪ್ಗೆ ಬಂದು ಐಸ್ ಕ್ರೀಮ್ ತಿಂದು ನಂತರ ನಾವು ಉಡುಪಿ ಕಡೆಗೆ ಪ್ರಯಾಣ ಮಾಡಿದ್ವಿ. ಉಡುಪಿ ಕ್ಷೇತ್ರಕ್ಕೆ ಬಂದು ಕೂಡ ನಾನು ಒಂದು 3 ವರ್ಷ ಆಗಿತ್ತು. ಉಡುಪಿಗೆ ಬರ್ತಿದ್ದಂಗೆ ಏನೋ ಒಂಥರ ಖುಷಿ ಆಗ್ತದೆ. ಈಗ ತುಂಬ ಚೇಂಜಸ್ ಆಗಿದೆ. ಒಳಗಡೆ ಎಂಟ್ರಿಗಳು ಯಾವ ಕಡೆ ಹೋಗಬೇಕು ಅಂತಲೇ ಗೊತ್ತಾಗೋದಿಲ್ಲ. ಅಲ್ಲಿ ಬರೆದಿರ್ತಾರೆ ಎಲ್ಲ ಶ್ರೀಕೃಷ್ಣ ಮಠಕ್ಕೆ ದಾರಿ ಅಂತ. ಅದನ್ನು ನೋಡ್ಕೊಂಡು ಕೇಳ್ಕೊಂಡು ನಾವು ಬಂದು ಅಲ್ಲಿಂದ ನಾವು ಒಳಗೆ ಹೋಗ್ತಾ ಅಲ್ಲೇ ಗೋಶಾಲೆನೂ ಇದೆ. ಅದನ್ನೆಲ್ಲ ನೋಡ್ಕೊಳ್ತಾ ನಾವು ಮುಂದೆ ದಾರಿ ಸಾಗಿದ್ವಿ. ಹಾಗೆ ಮುಂದೆ ಹೋಗ್ತಾ ಪುಷ್ಕರಣಿನೂ ಕೂಡ ಸಿಗುತ್ತೆ. ಆ ಪುಷ್ಕರಣಿನೂ ಕೂಡ ನಾವು ವೀಕ್ಷಣೆ ಮಾಡ್ತಾ ನಮಗೆ ಗೊತ್ತೇ ಆಗಲಿಲ್ಲ ನಮಗೆ. ಹಾಗೆ ಮುಂದೆ ನಾವು ಹೋಗಿ ಮುಂದೆ ದಾರಿ ಸಾಗ್ತಾ ನಾವು ಕರೆಕ್ಟಾಗಿ ಕೃಷ್ಣ ಮಠದ ಹೆಬ್ಬಾಗಿಲಿಗೆ ಬಂದ್ವಿ. ಅಲ್ಲಿ ಬಂದಾಗ ಗೊತ್ತಾಯಿತು ಇಲ್ಲಿಂದ ಎಂಟ್ರಿ ಇಲ್ಲ, ನೀವು ಅಲ್ಲೇ ರೈಟಲ್ಲಿ ಇದೆ, ಅಲ್ಲಿಂದ ಬರಬೇಕು ಮತ್ತೆ ಅಂದರು.
ಸರಿ ಆಯಿತು, ತಿರ್ಗಾ ಬರೋಣ ಅಂದ್ಕೊಂಡ್ವಿ. ಅಷ್ಟೊತ್ತಿಗೆ ಅಲ್ಲಿ ರಥ ಎಳೆಯುವ ಒಂದು ಸೇವೆ ಇತ್ತು. ಆ ಸೇವೆ ನಮಗೂ ಕೂಡ ಸಿಕ್ತು. ಅದರಿಂದ ತುಂಬಾ ಖುಷಿ ಆಯಿತು ನಮಗೆ. ಆ ರಥ ಎಳೆಯುವ ಸೇವೆಯನ್ನು ಮುಗಿಸಿ ನಾವು ಮತ್ತೆ ನಂತರ ಹಿಂದೆ ಬಂದು ಒಳಗಡೆ ಮಠಕ್ಕೆ ನಾವು ಎಂಟ್ರಿ ಕೊಟ್ವಿ. ಒಳಗಡೆ ಬರ್ತಾ ನಿಜವಾಗ್ಲೂ ತುಂಬ ಖುಷಿ ಆಗ್ತದೆ. ಮಠದೊಳಗೆ ಬರ್ತಾ ಏನೋ ಒಂಥರ ಆ ದೈವತ್ವದ ಫೀಲು ತುಂಬ ಖುಷಿಯಾಗುತ್ತೆ. ಅಲ್ಲಿ ಕೂಡ ನಾವು ಕೃಷ್ಣನ ಒಂದು ದರ್ಶನ ಮಾಡಿ ಅಲ್ಲಿಂದ ಹೊರಗೆ ಬಂದು ನಾವೊಂದು ಎಲ್ಲರೂ ಫೋಟೋವನ್ನು ಕ್ಲಿಕ್ ಮಾಡಿ ನಂತರ ನಾವು ಬ್ರಹ್ಮಾವರದಲ್ಲಿ ಒಂದು ಮಹಾಲಿಂಗೇಶ್ವರ ಅಂತ ಟೆಂಪಲ್ ಇದೆ, ಅಲ್ಲಿಗೆ ಬಂದ್ವಿ. ಅದು ಒಂದು ಪವರ್ ಸ್ಥಳ. ಮಹಾಲಿಂಗೇಶ್ವರನ ಕೂಡ ದರ್ಶನ ಮಾಡಿದ್ವಿ. ದರ್ಶನ ಮಾಡಿ ಅಲ್ಲಿಂದ ಒಂದು ಫೋಟೋ ಕ್ಲಿಕ್ ಮಾಡಿ ಅಲ್ಲಿನ ಪುಷ್ಕರಣಿಯನ್ನು ವೀಕ್ಷಣೆ ಮಾಡಿ ನಂತರ ವಿಜಯಲಕ್ಷ್ಮಿ ಸಿಲ್ಕ್ ಸ್ಯಾರೀಸ್ ಅಂತ ಹೇಳ್ಬಿಟ್ಟು ಆನ್ಲೈನಲ್ಲಿ ನಿಮಗೆಲ್ಲ ಗೊತ್ತಿರ್ಬೋದು, ತುಂಬ ಪ್ರಚಾರವಾಗಿ ನಡೆಸ್ತಾರೆ. ಆ ಒಂದು ಅಂಗಡಿಗೆ ನಾವು ಭೇಟಿ ಕೊಟ್ವಿ. ಅವರಿದ್ದರು ವಿಜಯಲಕ್ಷ್ಮಿಯವರು. ಅವರೇ ಖುಷಿಪಟ್ಟು ನಮಗೆಲ್ಲ ಅವರೇ ಸ್ಯಾರೀಸ್ಗಳನ್ನ ತೋರಿಸಿದ್ರು. ಹಾಗೆ ಅವರು ಕಾಫಿ ಎಲ್ಲ ತರಿಸ್ಕೊಟ್ರು. ಕುಡಿದು ಸೀರೆಗಳನ್ನೆಲ್ಲ ನಾವು ಸೆಲೆಕ್ಟ್ ಮಾಡ್ಕೊಂಡ್ವಿ. ಎಲ್ಲರೂ ಹೆಣ್ಮಕ್ಳು ಅಂದರೆ ಸೀರೆ ನೋಡಿದ್ರೆ ಬಿಡ್ತೀವ, ಎಲ್ಲರೂ ಸ್ಯಾರೀಸ್ಗಳನ್ನ ತಗೊಂಡು ನಂತರ ನಾವು ನಮ್ಮ ಊರಿನ ಕಡೆಗೆ ಪ್ರಯಾಣ ಬೆಳೆಸಿದ್ವಿ. ನಾವು ಮನೆಗೆ ಬರೋ ಅಷ್ಟೊತ್ತಿಗೆ ರಾತ್ರಿ ಎಲ್ಲರನ್ನೂ ಮನೆಗೆ ಬಿಟ್ಟು 1 ಗಂಟೆ ಆಗಿತ್ತು ನಮ್ಮ ಮನೆಗೆ. ಧನ್ಯವಾದಗಳು. ನೋಡಿದ್ರಲ್ಲ, ಇಷ್ಟೆಲ್ಲ ಕ್ಷೇತ್ರಗಳನ್ನ ನಾನು ಕೇವಲ 3,500 ರೂಪಾಯಲ್ಲಿ ಯಾವ ರೀತಿ ಪ್ರವಾಸ ಮಾಡಿದೆ ಅನ್ನೋದನ್ನು. ಇದೇ ರೀತಿ ಹೆಚ್ಚು ಹೆಚ್ಚು ವಿಡಿಯೋ ಬೇಕು ಅಂದರೆ ನೀವು ನನ್ನ ವಿಡಿಯೋನ ಹೆಚ್ಚು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.